ವೀಕ್ಷಕರೇ, ಕಳೆದ 100 ದಿನಗಳಿಂದ ಫಲಸ್ತೀನ್ ಮೇಲೆ ಗಾಜಾದ ಮೇಲಿನ ದಾಳಿ ಮುಂದುವರೆದಿದೆ. ಈ ದಾಳಿಯನ್ನು ಅನೇಕರು ನರಮೇಧ ಎಂದು ಕರೆದಿದ್ದಾರೆ. ಆದರೆ ದಕ್ಷಿಣ ಆಫ್ರಿಕಾ ಈ ನರಮೇಧವನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ಪ್ರಕರಣ ದಾಖಲಿಸಿದೆ. ಡಿಸೆಂಬರ್ 29ರಂದು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇಸ್ರೇಲ್ ವಿರುದ್ಧ ದಕ್ಷಿಣ ಆಫ್ರಿಕಾ ಸಲ್ಲಿಸಿದ ಪ್ರಕರಣದ ವಿಚಾರಣೆ ಈ ತಿಂಗಳ 11 ಮತ್ತು 12ರಂದು ನಡೆಯಿತು. ಬಹಳ ಕಾಲ ವರ್ಣಭೇದ ನೀತಿಯನ್ನು ಅನುಭವಿಸಿದ ದಕ್ಷಿಣ ಆಫ್ರಿಕಕ್ಕೆ ಗಾಜಾದಲ್ಲಿ ಝಯಾನಿಸ್ಟ್ ರಾಜ್ಯವು ನಡೆಸುತ್ತಿರುವ ನರಮೇಧದ ತೀವ್ರತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಇಸ್ರೇಲ್ ಮೇಲೆ ನರಮೇಧದ ಆರೋಪವನ್ನು ಹೇರಿರುವ ದಕ್ಷಿಣ ಆಫ್ರಿಕಾದ 84 ಪುಟಗಳ ದೂರಿನಲ್ಲಿ ಗಾಜಾದಲ್ಲಿ ಇಸ್ರೇಲ್ ಮುಗ್ಧ ನಾಗರಿಕರ ಮೇಲೆ ನಡೆಸುತ್ತಿರುವ ಬರ್ಬರತೆಯನ್ನು ಚಿತ್ರಿಸಲಾಗಿದೆ. ಈಗ ದಕ್ಷಿಣ ಆಫ್ರಿಕಾವು ಮಧ್ಯಂತರ ನಿರ್ಧಾರವನ್ನು ಬಯಸುತ್ತಿದೆ, ಅಂತಿಮ ತೀರ್ಪನ್ನಲ್ಲ. ಇಸ್ರೇಲ್ ಜನಾಂಗೀಯ ಹತ್ಯೆಯ ಮೇಲಿನ ಜಾಗತಿಕ ಸಮಾವೇಶವನ್ನು ಉಲ್ಲಂಘಿಸಿದೆಯೇ ಎಂಬ ತೀರ್ಪನ್ನಲ್ಲ. ಬದಲಾಗಿ ದೂರಿನಲ್ಲಿ ಆಪಾದಿಸಲಾದ ಅಪರಾಧಗಳು ಎಸಗಿದ್ದರೆ ನರಮೇಧಕ್ಕೆ ಸಮಾನವೇ ಎಂಬ ತೀರ್ಪನ್ನು ದಕ್ಷಿಣ ಆಫ್ರಿಕಾವು ಬಯಸುತ್ತಿದೆ. ಅಂದರೆ ಇಸ್ರೇಲ್ ನಡೆಸಿರುವುದು ನರಮೇಧವೇ ಆಗಿದೆ ಎಂಬುದನ್ನು ದಕ್ಷಿಣ ಆಫ್ರಿಕಾ ಅಧಿಕೃತಗೊಳಿಸಲು ಬಯಸುತ್ತಿದೆ. ಈ ಅರ್ಜಿಯನ್ನು ದಕ್ಷಿಣ ಆಫ್ರಿಕಾದ ಅತ್ಯುತ್ತಮ ವಕೀಲರು ಸಿದ್ಧಪಡಿಸಿದ್ದಾರೆ. ಅರ್ಜಿಯು ಅಂತಾರಾಷ್ಟ್ರೀಯ ಕಾನೂನು, ಗಾಜಾ ಪಟ್ಟಿಯ ಹತ್ಯಾಕಾಂಡಕ್ಕೆ ಸಂಬಂಧಿಸಿದ ಸಂಗತಿಗಳು, ವರದಿಗಳು ಮತ್ತು ಹೇಗ್ ಕೋರ್ಟ್ನಲ್ಲಿ ನಡೆದಿರುವ ಇದೇ ರೀತಿಯ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ. ಆರೋಪಗಳು ಆಧಾರರಹಿತ ಎಂದು ಇಸ್ರೇಲ್ ಹೇಳುತ್ತಿದೆ. ವಾದಗಳನ್ನು ಮೀರಿ ಸತ್ಯವನ್ನು ಆಧರಿಸಿ ತೀರ್ಪು ನೀಡುವ ನ್ಯಾಯಾಲಯ ಏನು ಹೇಳುತ್ತದೆ ಎಂದು ನೋಡಬೇಕಾಗಿದೆ. 3 ತಿಂಗಳೊಳಗೆ ಇಸ್ರೇಲ್ ಗಾಜಾವನ್ನು ವಾಸಯೋಗ್ಯವಲ್ಲದಂತೆ ಮಾಡಿದೆ. ಅಲ್ಲಿ ಈಗಾಗಲೇ 23,000ಕ್ಕೂ ಹೆಚ್ಚು ಜನರು ಕೊಲ್ಲಲ್ಪಟ್ಟಿದ್ದಾರೆ. ಆಸ್ಪತ್ರೆಗಳು, ಶಾಲೆಗಳು, ಸಾಂಸ್ಕೃತಿಕ ಸ್ಮಾರಕಗಳು ಮತ್ತು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಪ್ರಾರ್ಥನೆ ಸ್ಥಳಗಳನ್ನು ಧ್ವಂಸಗೊಳಿಸಲಾಗಿದೆ. ಇದೆಲ್ಲದರ ಹೊರತಾಗಿಯೂ ಇಸ್ರೇಲ್ ತನ್ನ ದಾಳಿಯನ್ನು ಆತ್ಮರಕ್ಷಣೆಯತ್ತ ಹೆಜ್ಜೆ ಎಂದು ಸಮರ್ಥಿಸಿಕೊಳ್ಳುತ್ತಿದೆ. ದಕ್ಷಿಣ ಆಫ್ರಿಕಾದ ಮನವಿಯು ಇಸ್ರೇಲ್ನ ಅಪರಾಧಗಳಲ್ಲಿ ನರಮೇಧದ ಉದ್ದೇಶವು ಸ್ಪಷ್ಟವಾಗಿದೆ ಎಂದು ಸೂಚಿಸುತ್ತದೆ. ನಾಗರಿಕರ ಉದ್ದೇಶಪೂರ್ವಕ ಹತ್ಯೆ, ರೋಗ ಮತ್ತು ಹಸಿವಿನ ಆಯುಧೀಕರಣ, ನಾಗರಿಕ ಸಮುದಾಯಗಳ ಸ್ಥಳಾಂತರ ಮತ್ತು ನಾಯಕರ ಸಾರ್ವಜನಿಕ ವಿಷಪೂರಿತ ಭಾಷಣ ಇವೆಲ್ಲವೂ ನರಮೇಧದ ಉದ್ದೇಶವನ್ನು ಬಹಿರಂಗಪಡಿಸುತ್ತಿವೆ. ಹತ್ಯೆಗೀಡಾದವರಲ್ಲಿ 70% ಜನರು ಮಹಿಳೆಯರು ಮತ್ತು ಮಕ್ಕಳು. ಇಸ್ರೇಲ್ ನಡೆಸಿರುವ ದಾಳಿಯು ಅಮಾಯಕ ನಾಗರಿಕರ ಮೇಲೆ ತೀವ್ರವಾದ ದೈಹಿಕ ಮತ್ತು ಮಾನಸಿಕ ಗಾಯಗಳನ್ನು ಉಂಟುಮಾಡಿದೆ. ವೃದ್ಧರು ಮತ್ತು ರೋಗಿಗಳನ್ನು ಒಳಗೊಂಡಂತೆ ಗಾಜಾದ ಜನಸಂಖ್ಯೆಯ ಸುಮಾರು 85% ಜನರನ್ನು ಅವರ ಮನೆಗಳಿಂದ ಹೊರಹಾಕಲಾಗಿದೆ. ದಕ್ಷಿಣ ಆಫ್ರಿಕಾ ಸಲ್ಲಿಸಿದ ದಾಖಲೆಯು ಸಾಕಷ್ಟು ಪುರಾವೆಗಳನ್ನು ಹೊಂದಿದೆ ಮತ್ತು ಲೋಪದೋಷಗಳಿಂದ ಮುಕ್ತವಾಗಿದೆ ಎಂದು ಕಾನೂನು ತಜ್ಞರು ಹೇಳುತ್ತಿದ್ದಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ಮಧ್ಯಂತರ ತೀರ್ಪಿಗೆ ವಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಇಸ್ರೇಲ್ ಅಮಾನವೀಯತೆಗೆ ನ್ಯಾಯಾಲಯಗಳು ಯಾವುದೇ ರೀತಿಯಲ್ಲಿ ಪರಿಹಾರವಲ್ಲ ಎಂದು ಹೇಳುವವರೂ ಇದ್ದಾರೆ. ಹೀಗೆ ಹೇಳುವವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ದೌರ್ಬಲ್ಯಗಳನ್ನು ನೆನಪಿಸುತ್ತಾರೆ. ನ್ಯಾಯಾಲಯದ ದೌರ್ಬಲ್ಯಗಳು ನಗಣ್ಯವಲ್ಲ. ಸದಸ್ಯ ರಾಷ್ಟ್ರಗಳು ನ್ಯಾಯಾಲಯದ ತೀರ್ಪುಗಳನ್ನು ನಿರ್ಲಕ್ಷಿಸಿದ ಅನೇಕ ನಿದರ್ಶನಗಳಿವೆ. ದಕ್ಷಿಣ ಆಫ್ರಿಕಾ ಮತ್ತು ಇಸ್ರೇಲ್ ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನು ಅನುಮೋದಿಸಿವೆ. ಆದಾಗ್ಯೂ ತೀರ್ಪು ಅವರಿಗೆ ವಿರುದ್ಧವಾಗಿದ್ದರೆ ಇಸ್ರೇಲ್ ಅದನ್ನು ನಿರ್ಲಕ್ಷಿಸಬಹುದು. ನ್ಯಾಯಾಲಯದ ವಿಚಾರಣೆಯ ವಿಳಂಬವು ನ್ಯಾಯಕ್ಕೆ ಅಡ್ಡಿಯಾಗುತ್ತದೆ. ಇದರ ಹೊರತಾಗಿ ರಾಜಕೀಯ ಪರಿಗಣನೆಗಳು ಮತ್ತು ಪಕ್ಷಪಾತಗಳಿವೆ. ಇದೆಲ್ಲವೂ ವಿಶ್ವಸಂಸ್ಥೆಯ ಅತ್ಯುನ್ನತ ನ್ಯಾಯಾಲಯವು ತನ್ನ ತೀರ್ಪುಗಳನ್ನು ಜಾರಿಗೊಳಿಸಲು ಸದಸ್ಯ ರಾಷ್ಟ್ರಗಳನ್ನು ಒತ್ತಾಯಿಸುವುದನ್ನು ತಡೆಯುತ್ತದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಲು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ದೂರು ನೀಡುವ ಅವಕಾಶವೂ ಇದೆ. ಆದರೆ ಅನ್ಯಾಯದ ಪರಮ ಅಸ್ತ್ರವಾದ ವೀಟೋ ವ್ಯವಸ್ಥೆಯಿಂದ ಭದ್ರತಾ ಮಂಡಳಿ ಅಸಹಾಯಕ ಸಂಸ್ಥೆಯಾಗಿ ಮಾರ್ಪಟ್ಟಿದೆ. ಇಲ್ಲಿಯವರೆಗೆ ವಿಶ್ವ ನ್ಯಾಯಾಲಯದಿಂದ ಶಿಕ್ಷೆಗೊಳಗಾದವರು ಪ್ರಾಥಮಿಕವಾಗಿ ತೃತೀಯ ಜಗತ್ತಿನ ದೇಶಗಳಿಂದ ಬಂದವರು. ಇಸ್ರೇಲ್ ವಿರುದ್ಧ ICJ ತೀರ್ಪು ನೀಡಿದರೂ ಹೆಚ್ಚೆಂದರೆ ಇಸ್ರೇಲ್ ಪ್ರತಿಷ್ಠೆಗೆ ಕಳಂಕವಾಗುತ್ತದೆ. ಪ್ರತಿಷ್ಠೆ ಎಂಬುದು ಅವರಲ್ಲಿ ಉಳಿದಿದ್ದರೆ ಮಾತ್ರ ಇದು ಅನ್ವಯವಾಗುವುದು.
ಅಂತಾರಾಷ್ಟ್ರೀಯ ನ್ಯಾಯಾಲಯದ ನಿರ್ಧಾರವು ರಾಜಕೀಯದ ಪ್ರಭಾವಕ್ಕೆ ಒಳಗಾಗಬಹುದು ಎಂದು ಭಾವಿಸುವವರಿದ್ದಾರೆ. 15 ನ್ಯಾಯಾಧೀಶರಲ್ಲಿ 5 ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಿಂದ ಬಂದವರು. ಇತರ 10 ಮಂದಿಯಲ್ಲಿ ಭಾರತದ ದಲ್ವೀರ್ ಭಂಡಾರಿ ಸೇರಿದ್ದಾರೆ. ಮೊರಾಕೊ, ಬ್ರೆಜಿಲ್, ಸೊಮಾಲಿಯಾ, ಯಮನ್ ಮತ್ತು ಜಮೈಕಾದಂತಹ ಕೆಲವು ದೇಶಗಳು ಮಾತ್ರ ಇಸ್ರೇಲ್ ವಿರುದ್ಧ ರಾಜಕೀಯ ನಿಲುವನ್ನು ತೆಗೆದುಕೊಂಡಿವೆ. ಹೀಗೆಲ್ಲ ಇದ್ದರೂ ಒಂದು ವಿಷಯ ಖಚಿತ, ಇದು ಗಾಜಾದ ಸಮಸ್ಯೆ ಮಾತ್ರವಲ್ಲ. ಜಗತ್ತಿನಲ್ಲಿ ನ್ಯಾಯವೇ ಮೇಲುಗೈ ಸಾಧಿಸಬೇಕೇ ಎಂಬ ಪ್ರಶ್ನೆ ಇದು. ನ್ಯಾಯವು ಮೇಲುಗೈ ಸಾಧಿಸಬೇಕು ಎಂದು ಹೇಳಲು ಎಷ್ಟು ಜನರು ಉಳಿದಿದ್ದಾರೆ ಎಂಬುದನ್ನು ಇತಿಹಾಸವು ಅನಂತರ ನೆನಪಿಡಲಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಯಾವ ತೀರ್ಮಾನ ಕೊಡುತ್ತದೆ, ಈ ನ್ಯಾಯಾಲಯದ ತೀರ್ಪನ್ನು ಎಷ್ಟರ ಮಟ್ಟಿಗೆ ಅನುಮೋದಿಸಲಾಗುತ್ತದೆ ಎನ್ನುವುದು ಬೇರೆಯದೇ ಮಾತು. ಅಮೆರಿಕ ಎಲ್ಲಿರುತ್ತದೋ ಅಲ್ಲಿ ನ್ಯಾಯ ಇರುವುದಿಲ್ಲ ಎಂಬುದು ಈ ಹಿಂದಿನ ಹಲವು ನಿರ್ಣಯಗಳಿಂದ ಸಾಬೀತಾದಂತಹದ್ದು. ನಾವು ಪರಿಗಣಿಸಬೇಕಿರುವುದು ಎಷ್ಟು ದೇಶಗಳು ಯಾರ ಪರ ಇವೆ ಎಂಬುದನ್ನು ಮಾತ್ರ. ಕಳೆದ ಅಕ್ಟೋಬರ್ ಕೊನೆಯ ವಾರದಲ್ಲಿ ವಿಶ್ವಸಂಸ್ಥೆಯು ತುರ್ತು ವಿಶೇಷ ಅಧಿವೇಶನ ಕರೆಯಿತು. ಫಲಸ್ತೀನ್ ಮೇಲಿನ ದಾಳಿಯನ್ನು ಖಂಡಿಸುವ ನಿರ್ಣಯವನ್ನು ಅಂಗೀಕರಿಸಿತು. ಜೋರ್ಡಾನ್ ಸಲ್ಲಿಸಿದ ಕರಡು ನಿರ್ಣಯದ ಮೇಲೆ 193 ಸದಸ್ಯರು ಮತ ಚಲಾಯಿಸಿದರು. ಅದರ ಪರವಾಗಿ 120 ರಾಷ್ಟ್ರಗಳು ಮತ ಚಲಾಯಿಸಿದವು. 14 ಅದರ ವಿರುದ್ಧವಾಗಿ ಮತ ಚಲಾಯಿಸಿದರು ಮತ್ತು 45 ದೇಶಗಳು ಗೈರು ಹಾಜರಾಗಿದ್ದವು. ಭಾರತವಲ್ಲದೆ ಆಸ್ಟ್ರೇಲಿಯಾ, ಕೆನಡಾ, ಜರ್ಮನಿ, ಜಪಾನ್, ಯುಕ್ರೇನ್ ಮತ್ತು UK ಗೈರು ಹಾಜರಾದ ದೇಶಗಳಲ್ಲಿ ಕೆಲವು ಹೆಸರುಗಳು ಮಾತ್ರ. 193 ದೇಶಗಳಲ್ಲಿ 120 ದೇಶಗಳು ಇಸ್ರೇಲ್ ನಡೆಸುತ್ತಿರುವುದು ಅನ್ಯಾಯ ಎಂದು ಎನ್ನುತ್ತಿವೆ. ಆದರೆ ಬಹುಮತಕ್ಕೆ ಬೆಲೆ ಇಲ್ಲ. ಗಾಜಾದ ಮೇಲಿನ ದಾಳಿಯನ್ನು ನರಮೇಧ ಎಂದು ಪರಿಗಣಿಸಿ ಇಸ್ರೇಲ್ಗೆ ಶಿಕ್ಷೆ ವಿಧಿಸಬೇಕು ಎಂದು ದಕ್ಷಿಣ ಆಫ್ರಿಕಾ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ ಪ್ರಕರಣದಲ್ಲೂ ಅಷ್ಟೇ. ಬಹುಮತದ ತೀರ್ಪಿಗೆ ಮಾನ್ಯತೆ ಸಿಗುತ್ತದೆ ಎಂದು ನಾವು ನಿರೀಕ್ಷಿಸಬೇಕಿಲ್ಲ. ಆದರೆ ಬಹುಮತ ಯಾವ ಕಡೆ ಇದೆ ಎಂಬುದನ್ನು ತಿಳಿದುಕೊಂಡು ಸಮಾಧಾನ ಪಡಬಹುದು ಅಷ್ಟೇ. ಗಾಜಾದ ಮೇಲಿನ ದಾಳಿಯನ್ನು ನರಮೇಧ ಎಂದು ಪರಿಗಣಿಸುವಂತೆ ಅಂತಿಮವಾಗಿ ದಕ್ಷಿಣ ಆಫ್ರಿಕಾ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋಗಿದೆ. ಈ ಜಗತ್ತಿನಲ್ಲಿ ಒಂದಾದರೂ ದೇಶ ಇಸ್ರೇಲ್ ವಿರುದ್ಧ ಧ್ವನಿ ಎತ್ತುವ ಧೈರ್ಯ ತೋರಿತ್ತಲ್ಲ ಎಂಬುದು ಸದ್ಯಕ್ಕಿರುವ ಸಮಾಧಾನದ ಸಂಗತಿ. ದಕ್ಷಿಣ ಆಫ್ರಿಕಾದ ಈ ನಡೆಗೆ 56 ಮುಸ್ಲಿಂ ರಾಷ್ಟ್ರಗಳ ಒಕ್ಕೂಟ ಬೆಂಬಲಿಸಿದೆ. ಇನ್ನು 22 ರಾಷ್ಟ್ರಗಳು ದಕ್ಷಿಣ ಆಫ್ರಿಕಾದ ಜೊತೆಯಲ್ಲಿ ನಿಂತಿವೆ. ಅಂದರೆ ಜಗತ್ತಿನ 78 ದೇಶಗಳು ಇಸ್ರೇಲ್ ನಡೆಸುತ್ತಿರುವುದು ನರಮೇಧ ಎಂಬುದನ್ನು ಒಪ್ಪುತ್ತಿವೆ. ಇದರ ಅರ್ಥ ಉಳಿದ ರಾಷ್ಟ್ರಗಳು ಇದಕ್ಕೆ ವಿರುದ್ಧವಾಗಿವೆ ಎಂದು ನಂಬಬೇಕಿಲ್ಲ. ಸದ್ಯಕ್ಕೆ ಅವು ತಟಸ್ಥವಾಗಿವೆ ಅಷ್ಟೇ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.